ಇದೇ ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವಿಚಾರ ಕೂಡ ವಿನಿಮಯ ಆಗ್ತಾ ಇದೆ. ಈ ಸುದ್ದಿ ಈಗ ಪ್ರಚಲಿತ ಆಗ್ತಾ ಇದ್ದಂತೆ ಕೆಐಎಡಿಬಿ ಅಧಿಕಾರಿಗೆ ನೋಟಿಸ್ ಅನ್ನ ಕೊಡ್ತೇನೆ, ಅಧಿಕಾರಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆಷ್ಟೇ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಚಿವರು ಕೂಡ ಎಚ್ಚೆತ್ತುಕೊಂಡ್ರು. ಎಂಬಿ ಪಾಟೀಲ್ ಅವರು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರು ಆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತ. ಸಿದ್ಧಗಂಗಾ ಮಠದ ನೀರಿನ ಬಿಲ್ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಉಂಟಾಗಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂತೆ ಎಂಬಿ ಪಾಟೀಲ್ ಇದ್ದಾರೆ. ಬಳಸಿಕೊಳ್ಳಲು ನೀರಿಗೆ ಸಿದ್ಧಗಂಗಾ ಮಠಕ್ಕೆ ಬಿಲ್ ಕೊಟ್ಟಿರುತ್ತೆ 70 ಲಕ್ಷ. ಇವು ಸರ್ಕಾರ ಏನು ಅದು ಏಪ್ರಿಲ್ನಲ್ಲಿ ಒಂದು ನೋಟಿಸನ್ನು ಇವತ್ತು ಅಲ್ಲಿಯ ಲೋಕಲ್ ಇಂಜಿನಿಯರ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಒಂದು ಪತ್ತಿ ಬಂದಿದೆ. ಒಂದನೇದು ಸ್ವಾಮೀಜಿಯವರು ಹೇಳಿದ್ದಾರೆ ನೀರನ್ನು ನಾನು ಬಳಸ್ಕೊಂಡೇ ಇಲ್ಲ ಅಂತಂದರೆ, ನೀರು ಬಳಸ್ಕೊಳ್ತಿದ್ರೆ ಅವರಿಗೆ ನಾನು ಸಿದ್ಧಗಂಗಾ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ಸ್ಪಷ್ಟೀಕರಣ ಕೇಳ್ತೀವಿ. ತಪ್ಪು ಮಾಡಿರೋರ ಮೇಲೆ ಕ್ರಮ ಕೈಗೊಳ್ತೀವಿ. ಬಳಸ್ಕೊಂಡಿದ್ರು ತಪ್ಪಲ್ಲ. ಅದು ಮಠ 10,000 ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ, ಆಶ್ರಯವನ್ನು ಕೊಡ್ತಾರೆ, ಹಾಸ್ಟೆಲ್ ಮುಖಾಂತರ ಅವರಿಗೆ ಊಟವನ್ನು ಕೊಡ್ತಾರೆ, ಅನ್ನವನ್ನು ಕೊಡ್ತಾರೆ. ಇಂಥ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂಥ ಮಠ ಬಹುಶಃ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದು ನಮ್ಮ ಹೆಮ್ಮೆಯ ಸಂಸ್ಥೆ ಇದು ಸಿದ್ಧಗಂಗಾ ಮಠ. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮಠದ ಬಗ್ಗೆ ಅಪಾರವಾದಂಥ ಒಂದು ಭಕ್ತಿ ಗೌರವವಿದೆ. ನಾನು ಕೂಡ ಒಬ್ಬ ಅದರಲ್ಲಿ. ಹೀಗಾಗಿ ಅವ್ರು ಬಳಸ್ಕೊಂಡಿದ್ದಿಲ್ಲ ಅಂದರೆ ಅವ್ರ ಮೇಲೆ ನೋಟಿಸ್ ಕೊಡ್ತೀವಿ. ಬಳಸ್ಕೊಂಡಿದ್ದು ಕೂಡ ತಪ್ಪಲ್ಲ. ಅದನ್ನು ವೇವ್ ಆಫ್ ಮಾಡಲಿಕ್ಕೆ ಒಂದು ನಾನು ಸಿ ಅವ್ರಿಗೆ ಮತ್ತು ಸಿಗೆ ನಾನು ಕಳಿಸಿ ವೇವ್ ಆಫ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಮುಂದೆನೂ ಕೂಡ ಅವ್ರಿಗೆ ಬಳಸ್ಕೊಳ್ಳೋಕ್ಕೆ ಒಂದು ದಿವಸ ಅವಕಾಶ ಕೊಡ್ತೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ ಬಳಸ್ಕೊಳ್ಳೋದು ಕೂಡ ಮುಂದೆ ಕೂಡ ಬಳಸ್ಕೊಳ್ಳೋಕೆ ಅನುಮತಿ ಕೊಡ್ತಾ ಇದ್ರಂತೆ. ಅಂದರೆ ಈಗ ಸ್ವಾಮೀಜಿಗಳು ಆ ರೀತಿ ಹೇಳಿ ಕೊಡ್ತೀವಿ. ಸ್ವಾಮೀಜಿಗಳಿಗೆ ಏನು ಬರುತ್ತೆ? ನಮ್ಗೆ ಸಿ ಎಸ್ ಆರ್ ಇದೆಯಲ್ಲ, ನಮ್ಮದು ಒಂದು ಸಿ ಎಸ್ ಆರ್ ಅಂಥ ಮಟ್ಟಕ್ಕೆ ಅವತ್ತು ಸಹ ಸಿ ಎಸ್ ಆರ್ಗೆ ನೀರು ಕೊಟ್ಟು ತಪ್ಪೇನಿಲ್ಲಲ್ಲ. ಉಚಿತವಾಗಿ ನೀರು ಕೊಡ್ತೀನಿ, ಮತ್ತು ಅದನ್ನು ನೋಡ್ತೇನೆ ನಾನು. ಅಂದರೆ ಸೂಕ್ಷ್ಮ ಇರಬೇಕು ಸರ್ ಅಧಿಕಾರಿ ಇಂಥ ಸಂದರ್ಭದಲ್ಲಿ. ನೀರಾವರಿ ಮಂತ್ರಿ ಇದ್ದಾಗ ನಾನೇ ಅದಕ್ಕೆ ಮಠಕ್ಕೆ ನೀರಾವರಿ ನೀರಿನ ಇದು ಮಾಡುವಂಥದ್ದು ನಾನೇ ಮಾಡಿದ್ದು. ಅದನ್ನು ನೀರಾವರಿ ಮಂತ್ರಿ ಇದ್ದಾಗ ಸರ್ ಅಧಿಕಾರಿ ಇಂಥ ಟೈಮ್ ಸೂಕ್ಷ್ಮತೆ ಇರಬೇಕು. ಮಠಕ್ಕೆಲ್ಲ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಏನಾಗಿರ್ತದೆ, ತಮ್ಮ ಕರ್ತವ್ಯನ ನಿಭಾಯಿಸೋಗಿ ಮಾಡಿರ್ತಾರೆ, ಏನೋ ತಪ್ಪು ತಿರುಗುತ್ತೆ ಅಂತೇಳಿ. ಒಂದೊಂದು ಸಲ ಈಗ ಯಾಕಪ್ಪ ನೀವು ಅದು ಮಾಡ್ಯಾರ, ನೀವು ಅರಿಯರ್ಸ್ ಕಲೆಕ್ಟ್ ಮಾಡಿಲ್ಲ ಅಂತಂದಾಗ ಅದನ್ನು ನಾವೇ ಅವ್ರಿಗೆ ರಿವ್ಯೂ ಮಾಡ್ತಿರ್ತೀವಿ. ಹೀಗಾಗಿ ಏನೋ ಅಚ್ಚಾತಿರದಿಂದ ನಡೆದಿದೆ, ಅದು ತಿಳ್ಕೊಬೇಕಾಗಿತ್ತು. ಅದು ಅದು ಫೈನಲ್ ಅಲ್ಲ, ಏಪ್ರಿಲ್ನಲ್ಲಿ ಆಗಿರುವಂಥದ್ದು. ಕ್ರಮ ಕೈಗೊಳ್ತಿರಲ್ಲ ನಿಶ್ಚಿತವಾಗಿರೋ ಕೈಗೊಳ್ತೀವಿ. ನಿಮ್ಮ ಶಾಸಕರು ಸಚಿವರಲ್ಲಿ ಕಿತ್ತಾಟ ಶುರುವಾಗಿರೋದು ನನಗೆ ವಿಚಾರ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನು. ಅಂದರೆ ಬಿಜೆಪಿ ಅಸಮಾಧಾನ ನಿಮ್ಮಲ್ಲ ಅಸಮಾಧಾನ ಶುರುವಾಗಿದೆ ಅಂತ ಸಚಿವರು ಬದಲಾವಣೆಗೆ ಶಾಸಕರು ಪತ್ರ ಬರೀತಾರೆ ಬಹಿರಂಗವಾಗಿ ಅಂತ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಮಾಹಿತಿ ಇದ್ದವ್ರನ್ನ ಕೇಳಿ ಅದನ್ನು ನನ್ನ ಮಾಹಿತಿ ನಾನು ನೋಡಿಲ್ಲ ಅದು ಲೆಟರ್. ಇದು ಎಂಪಿ ಪಾಟೀಲ್ ಹೇಳಿಕೆ. ಇದೇ ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವಿಚಾರ ಕೂಡ ವಿನಿಮಯ ಆಗ್ತಾ ಇದೆ. ಈ ಸುದ್ದಿ ಈಗ ಪ್ರಚಲಿತ ಆಗ್ತಾ ಇದ್ದಂತೆ ಕೆಐಎಡಿಬಿ ಅಧಿಕಾರಿಗೆ ನೋಟಿಸ್ ಅನ್ನ ಕೊಡ್ತೇನೆ, ಅಧಿಕಾರಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆಷ್ಟೇ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಚಿವರು ಕೂಡ ಎಚ್ಚೆತ್ತುಕೊಂಡ್ರು. ಎಂಬಿ ಪಾಟೀಲ್ ಅವರು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರು ಆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತ. ಸಿದ್ಧಗಂಗಾ ಮಠದ ನೀರಿನ ಬಿಲ್ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಉಂಟಾಗಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂತೆ ಎಂಬಿ ಪಾಟೀಲ್ ಇದ್ದಾರೆ. ಬಳಸಿಕೊಳ್ಳಲು ನೀರಿಗೆ ಸಿದ್ಧಗಂಗಾ ಮಠಕ್ಕೆ ಬಿಲ್ ಕೊಟ್ಟಿರುತ್ತೆ 70 ಲಕ್ಷ. ಇವು ಸರ್ಕಾರ ಏನು ಅದು ಏಪ್ರಿಲ್ನಲ್ಲಿ ಒಂದು ನೋಟಿಸನ್ನು ಇವತ್ತು ಅಲ್ಲಿಯ ಲೋಕಲ್ ಇಂಜಿನಿಯರ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಒಂದು ಪತ್ತಿ ಬಂದಿದೆ. ಒಂದನೇದು ಸ್ವಾಮೀಜಿಯವರು ಹೇಳಿದ್ದಾರೆ ನೀರನ್ನು ನಾನು ಬಳಸ್ಕೊಂಡೇ ಇಲ್ಲ ಅಂತಂದರೆ, ನೀರು ಬಳಸ್ಕೊಳ್ತಿದ್ರೆ ಅವರಿಗೆ ನಾನು ಸಿದ್ಧಗಂಗಾ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ಸ್ಪಷ್ಟೀಕರಣ ಕೇಳ್ತೀವಿ. ತಪ್ಪು ಮಾಡಿರೋರ ಮೇಲೆ ಕ್ರಮ ಕೈಗೊಳ್ತೀವಿ. ಬಳಸ್ಕೊಂಡಿದ್ರು ತಪ್ಪಲ್ಲ. ಅದು ಮಠ 10,000 ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ, ಆಶ್ರಯವನ್ನು ಕೊಡ್ತಾರೆ, ಹಾಸ್ಟೆಲ್ ಮುಖಾಂತರ ಅವರಿಗೆ ಊಟವನ್ನು ಕೊಡ್ತಾರೆ, ಅನ್ನವನ್ನು ಕೊಡ್ತಾರೆ. ಇಂಥ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂಥ ಮಠ ಬಹುಶಃ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದು ನಮ್ಮ ಹೆಮ್ಮೆಯ ಸಂಸ್ಥೆ ಇದು ಸಿದ್ಧಗಂಗಾ ಮಠ. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮಠದ ಬಗ್ಗೆ ಅಪಾರವಾದಂಥ ಒಂದು ಭಕ್ತಿ ಗೌರವವಿದೆ. ನಾನು ಕೂಡ ಒಬ್ಬ ಅದರಲ್ಲಿ. ಹೀಗಾಗಿ ಅವ್ರು ಬಳಸ್ಕೊಂಡಿದ್ದಿಲ್ಲ ಅಂದರೆ ಅವ್ರ ಮೇಲೆ ನೋಟಿಸ್ ಕೊಡ್ತೀವಿ. ಬಳಸ್ಕೊಂಡಿದ್ದು ಕೂಡ ತಪ್ಪಲ್ಲ. ಅದನ್ನು ವೇವ್ ಆಫ್ ಮಾಡಲಿಕ್ಕೆ ಒಂದು ದಿವಸ ನಾನು ಸಿ ಅವ್ರಿಗೆ ಮತ್ತು ಸಿಗೆ ನಾನು ಕಳಿಸಿ ವೇವ್ ಆಫ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಮುಂದೆನೂ ಕೂಡ ಅವ್ರಿಗೆ ಬಳಸ್ಕೊಳ್ಳೋಕ್ಕೆ ಒಂದು ದಿವಸ ಅವಕಾಶ ಕೊಡ್ತೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ ಬಳಸ್ಕೊಳ್ಳೋದು ಕೂಡ ಮುಂದೆ ಕೂಡ ಬಳಸ್ಕೊಳ್ಳೋಕೆ ಅನುಮತಿ ಕೊಡ್ತಾ ಇದ್ರಂತೆ. ಅಂದರೆ ಈಗ ಸ್ವಾಮೀಜಿಗಳು ಆ ರೀತಿ ಹೇಳಿ ಕೊಡ್ತೀವಿ. ಸ್ವಾಮೀಜಿಗಳಿಗೆ ಏನು ಬರುತ್ತೆ? ನಮ್ಗೆ ಸಿ ಎಸ್ ಆರ್ ಇದೆಯಲ್ಲ, ನಮ್ಮದು ಒಂದು ಸಿ ಎಸ್ ಆರ್ ಅಂಥ ಮಟ್ಟಕ್ಕೆ ಅವತ್ತು ಸಹ ಸಿ ಎಸ್ ಆರ್ಗೆ ನೀರು ಕೊಟ್ಟು ತಪ್ಪೇನಿಲ್ಲಲ್ಲ. ಉಚಿತವಾಗಿ ನೀರು ಕೊಡ್ತೀನಿ, ಮತ್ತು ಅದನ್ನು ನೋಡ್ತೇನೆ ನಾನು. ಅಂದರೆ ಸೂಕ್ಷ್ಮ ಇರಬೇಕು ಸರ್ ಅಧಿಕಾರಿ ಇಂಥ ಸಂದರ್ಭದಲ್ಲಿ. ನೀರಾವರಿ ಮಂತ್ರಿ ಇದ್ದಾಗ ನಾನೇ ಅದಕ್ಕೆ ಮಠಕ್ಕೆ ನೀರಾವರಿ ನೀರಿನ ಇದು ಮಾಡುವಂಥದ್ದು ನಾನೇ ಮಾಡಿದ್ದು. ಅದನ್ನು ನೀರಾವರಿ ಮಂತ್ರಿ ಇದ್ದಾಗ
ಅಧಿಕಾರಿ ಇಂಥ ಟೈಮ್ ಸೂಕ್ಷ್ಮತೆ ಇರಬೇಕು, ಮಟ್ಟಕ್ಕೆಲ್ಲ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಏನಾಗಿರ್ತದೆ ತಮ್ಮ ಕರ್ತವ್ಯನ ನಿಭಾಯಿಸೋಗಿ ಮಾಡಿರ್ತಾರೆ ಏನೋ ತಪ್ಪು ತಿರುಗುತ್ತೆ ಅಂತೇಳಿ. ಒಂದೊಂದು ಸಲ ಈಗ ಯಾಕಪ್ಪ ನೀವು ಅದು ಮಾಡ್ಯಾರ ನೀವು ಅರಿಯರ್ಸ್ ಕಲೆಕ್ಟ್ ಮಾಡಿಲ್ಲ ಅಂತಂದಾಗ ಅದನ್ನು ನಾವೇ ಅವ್ರಿಗೆ ರಿವ್ಯೂ ಮಾಡ್ತಿರ್ತೀವಿ. ಹೀಗಾಗಿ ಏನೋ ಅಚ್ಚಾತಿರದಿಂದ ನಡೆದಿದೆ, ಅದು ತಿಳ್ಕೊಬೇಕಾಗಿತ್ತು. ಅದು ಅದು ಫೈನಲ್ ಅಲ್ಲ, ಏಪ್ರಿಲ್ನಲ್ಲಿ ಆಗಿರುವಂಥದ್ದು. ಕ್ರಮ ಕೈಗೊಳ್ತಿರಲ್ಲ ನಿಶ್ಚಿತವಾಗಿರೋ ಕೈಗೊಳ್ತೀವಿ. ನಿಮ್ಮ ಶಾಸಕರು ಸಚಿವರಲ್ಲಿ ಕಿತ್ತಾಟ ಶುರುವಾಗಿರೋದು ನನಗೆ ವಿಚಾರ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನು. ಅಂದರೆ ಬಿಜೆಪಿ ಅಸಮಾಧಾನ ಐತಿ, ನಿಮ್ಮಲ್ಲ ಅಸಮಾಧಾನ ಶುರುವಾಗಿದೆ ಅಂತ ಸಚಿವರು ಬದಲಾವಣೆಗೆ ಶಾಸಕರು ಪತ್ರ ಬರೀತಾರೆ ಬಹಿರಂಗವಾಗಿ ಅಂತ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಮಾಹಿತಿ ಇದ್ದವ್ರನ್ನ ಕೇಳಿ ಅದನ್ನು ನನ್ನ ಮಾಹಿತಿ ನಾನು ನೋಡಿಲ್ಲ ಅದು ಲೆಟರ್. ಇದು ಎಂ ಪಿ ಪಾಟೀಲ್ ಹೇಳಿಕೆ. ಇದೇ ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವಿಚಾರ ಕೂಡ ವಿನಿಮಯ ಆಗ್ತಾ ಇದೆ. ಈ ಸುದ್ದಿ ಈಗ ಪ್ರಚಲಿತ ಆಗ್ತಾ ಇದ್ದಂತೆ ಕೆಐಎಡಿಬಿ ಅಧಿಕಾರಿಗೆ ನೋಟಿಸ್ ಅನ್ನ ಕೊಡ್ತೇನೆ, ಅಧಿಕಾರಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಎಂ.ಬಿ. ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆಷ್ಟೇ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ, ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಚಿವರು ಕೂಡ ಎಚ್ಚೆತ್ಕೊಂಡ್ರು. ಎಂ.ಬಿ. ಪಾಟೀಲ್ ಅವರು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ಸಿದ್ಧಗಂಗಾ ಮಠದ ನೀರಿನ ಬಿಲ್ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಉಂಟಾಗಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂತೆ ಎಂ.ಬಿ. ಪಾಟೀಲ್ ಇದ್ದಾರೆ. ಬಳಸಿಕೊಳ್ಳಲು ನೀರಿಗೆ ಸಿದ್ಧಗಂಗಾ ಮಠಕ್ಕೆ ಬಿಲ್ ಕೊಟ್ಟಿರುತ್ತೆ 70 ಲಕ್ಷ. ಇವು ಸರ್ಕಾರ ಏನು ಅದು ಏಪ್ರಿಲ್ನಲ್ಲಿ ಒಂದು ಏನೋ ನೋಟಿಸನ್ನು ಇವತ್ತು ಅಲ್ಲಿಯ ಲೋಕಲ್ ಇಂಜಿನಿಯರ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಒಂದು ಪತ್ತಿ ಬಂದಿದೆ. ಒಂದನೇದು ಸ್ವಾಮೀಜಿಯವರು ಹೇಳಿದ್ದಾರೆ ನೀರನ್ನು ನಾನು ಬಳಸ್ಕೊಂಡೇ ಇಲ್ಲ ಅಂತಂದರೆ, ನೀರು ಬಳಸ್ಕೊಳ್ತಿದ್ರೆ ಅವರಿಗೆ ನಾನು ಸಿದ್ಧಗಂಗಾ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ಸ್ಪಷ್ಟೀಕರಣ ಕೇಳ್ತೇವೆ. ತಪ್ಪು ಮಾಡಿರೋರ ಮೇಲೆ ಕ್ರಮ ಕೈಗೊಳ್ತೀವಿ. ಬಳಸ್ಕೊಂಡಿದ್ರು ತಪ್ಪಲ್ಲ. ಅದು ಮಠ 10,000 ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ, ಆಶ್ರಯವನ್ನು ಕೊಡ್ತಾರೆ, ಹಾಸ್ಟೆಲ್ ಮುಖಾಂತರ ಅವರಿಗೆ ಊಟವನ್ನು ಕೊಡ್ತಾರೆ, ಅನ್ನವನ್ನು ಕೊಡ್ತಾರೆ. ಇಂಥ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂಥ ಮಠ ಬಹುಶಃ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದು ನಮ್ಮ ಹೆಮ್ಮೆಯ ಸಂಸ್ಥೆ ಇದು ಸಿದ್ಧಗಂಗಾ ಮಠ. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮಠದ ಬಗ್ಗೆ ಅಪಾರವಾದಂಥ ಒಂದು ಭಕ್ತಿ ಗೌರವ ಇದೆ. ನಾನು ಕೂಡ ಒಬ್ಬ ಅದರಲ್ಲಿ. ಹೀಗಾಗಿ ಅವ್ರು ಬಳಸ್ಕೊಂಡಿದ್ದಿಲ್ಲ ಅಂದರೆ ಅವ್ರ ಮೇಲೆ ನೋಟಿಸ್ ಕೊಡ್ತೀವಿ. ಬಳಸ್ಕೊಂಡಿದ್ದು ಕೂಡ ತಪ್ಪಲ್ಲ. ಅದನ್ನು ವೇವ್ ಆಫ್ ಮಾಡಲಿಕ್ಕೆ ಅದನ್ನು ನಾನು ಸಿ ಅವ್ರಿಗೆ ಮತ್ತು ಸಿ ನಾನು ಕಳಿಸಿ ವೇವ್ ಆಫ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಮುಂದೆನೂ ಕೂಡ ಅವ್ರಿಗೆ ಬಳಸ್ಕೊಳ್ಳೋಕ್ಕೆ ಒಂದು ದಿವಸ ಅವಕಾಶ ಕೊಡ್ತೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ ಬಳಸ್ಕೊಳ್ಳೋದು ಕೂಡ ಮುಂದೆ ಕೂಡ ಬಳಸ್ಕೊಳ್ಳೋಕೆ ಅನುಮತಿ ಕೊಡ್ತಾ ಇದ್ದಾರೆ ಅಂತ. ಅಂದರೆ ಈಗ ಸ್ವಾಮೀಜಿಗಳಿಗೆ ಆ ರೀತಿ ಹೇಳಿ ಕೊಡ್ತೀವಿ. ಸ್ವಾಮೀಜಿಗಳಿಗೆ ಏನು ಬರುತ್ತೆ ನಮ್ಗೆ CSR ಇದೆಯಲ್ಲ, ನಮ್ಮದು ಒಂದು CSR ಅಂಥ ಮಟ್ಟಕ್ಕೆ ಅವತ್ತು ಸಹ CSRಗೆ ನೀರು ಕೊಟ್ಟು ತಪ್ಪೇನಿಲ್ಲಲ್ಲ. ಉಚಿತವಾಗಿ ನೀರು ಕೊಡ್ತೀನಿ, ಮತ್ತು ಅದನ್ನು ನೋಡ್ತೇನೆ ನಾನು. ಅಂದರೆ ಸೂಕ್ಷ್ಮ ಇರಬೇಕು ಸರ್ ಅಧಿಕಾರಿ ಇಂಥ ಸಂದರ್ಭದಲ್ಲಿ. ನೀರಾವರಿ ಮಂತ್ರಿ ಇದ್ದಾಗ ನಾನೇ ಅದಕ್ಕೆ ಮಠಕ್ಕೆ ನೀರಾವರಿ ನೀರನ್ನ ಇದು ಮಾಡುವಂಥದ್ದು ನಾನೇ ಮಾಡಿದ್ದು. ಅದನ್ನು ನೀರಾವರಿ ಮಂತ್ರಿ ಇದ್ದಾಗ ಅಧಿಕಾರಿ ಇಂಥ ಟೈಮ್ ಸೂಕ್ಷ್ಮತೆ ಇರಬೇಕು, ಮಟ್ಟಕ್ಕೆಲ್ಲ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಏನಾಗಿರ್ತದೆ ತಮ್ಮ ಕರ್ತವ್ಯನ ನಿಭಾಯಿಸೋಗಿ ಮಾಡಿರ್ತಾರೆ ಏನೋ ತಪ್ಪು ತಿರುಗುತ್ತೆ ಅಂತೇಳಿ. ಒಂದೊಂದು ಸಲ ಈಗ ಯಾಕಪ್ಪ ನೀವು ಅದು ಮಾಡ್ಯಾರ ನೀವು ಅರಿಯರ್ಸ್ ಕಲೆಕ್ಟ್ ಮಾಡಿಲ್ಲ ಅಂತಂದಾಗ ಅದನ್ನು ನಾವೇ ಅವ್ರಿಗೆ ರಿವ್ಯೂ ಮಾಡ್ತಿರ್ತೀವಿ. ಹೀಗಾಗಿ ಏನೋ ಅಚ್ಚಾತಿರದಿಂದ ನಡೆದಿದೆ, ಅದು ತಿಳ್ಕೊಬೇಕಾಗಿತ್ತು. ಅದು ಫೈನಲ್ ಅಲ್ಲ, ಏಪ್ರಿಲ್ನಲ್ಲಿ ಆಗಿರುವಂಥದ್ದು. ಕ್ರಮ ಕೈಗೊಳ್ತಿರಲ್ಲ ನಿಶ್ಚಿತವಾಗಿರೋ ಕೈಗೊಳ್ತೀವಿ. ನಿಮ್ಮ ಶಾಸಕರು ಸಚಿವರಲ್ಲಿ ಕಿತ್ತಾಟ ಶುರುವಾಗಿರೋದು ನನಗೆ ವಿಚಾರ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನು. ಅಂದರೆ ಬಿಜೆಪಿ ಅಸಮಾಧಾನ ಐತಿ, ನಿಮ್ಮಲ್ಲ ಅಸಮಾಧಾನ ಶುರುವಾಗಿದೆ ಅಂತ ಸಚಿವರು ಬದಲಾವಣೆಗೆ ಶಾಸಕರು ಪತ್ರ ಬರೀತಾರೆ ಬಹಿರಂಗವಾಗಿ ಅಂತ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಮಾಹಿತಿ ಇದ್ದವ್ರನ್ನ ಕೇಳಿ ಅದನ್ನು ನನ್ನ ಮಾಹಿತಿ ನಾನು ನೋಡಿಲ್ಲ ಅದು ಲೆಟರ್. ಇದು ಎಂ.ಪಿ. ಪಾಟೀಲ್ ಹೇಳಿಕೆ.